ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಕೆಸರ ಟೆಸ್ಕಲ್ಪ 2201 ಮಾಡೆಲ್ನಲ್ಲಿ ಜೆರಾಕ್ಸ್ ಮಾಡುವಾಗ ಭಾರಿ ಲೈಟ್ ಆಗಿ ಪ್ರಿಂಟ್ ಬರ್ತಾ ಇದೆ, ಜೆರಾಕ್ಸ್ ಬರ್ತಾ ಇದೆ. ಸೊ ಇದನ್ನ ಯಾವ ತರ ಈ ಒಂದು ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇವಾಗ ನಾನು ಒಂದು ಫೋಟೋ ಕಾಪಿ ಜೆರಾಕ್ಸ್ ಅನ್ನ ತೆಗಿತಾ ಇದ್ದೇನೆ. ಇಲ್ಲಿ ನೋಡಿ, ಇವಾಗ ನಮ್ಮ ಒಂದು ಜೆರಾಕ್ಸ್ ಬಂದಿದೆ. ಇವಾಗ ನಾವು ಕಲರ್ ನಲ್ಲಿ ಮಾಡಿರುವಂತದ್ದು ಈ ತರ ಬಂದಿದೆ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಈ ತರ ಲೈನ್ಸ್ ಬಂದಿದೆ, ಕ್ಲಾರಿಟಿ ಇಲ್ಲ ನಮ್ಮ ಒಂದು ಜೆರಾಕ್ಸ್ ನಲ್ಲಿ. ಸೊ ಈ ತರ ಒಂದು ಪ್ರಾಬ್ಲಮ್ ಅನ್ನ ನಾವು ಯಾವ ತರ ಫಿಕ್ಸ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಹೊಸಬರು ಇದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ಒಂದು ಫೋಟೋ ಕಾಪಿಯರ್ ಮಷಿನ್ ದಲ್ಲಿ ಜೆರಾಕ್ಸ್ ಮಾಡಿದಾಗ ಲೈಟ್ ಆಗಿ ಜೆರಾಕ್ಸ್ ಆಗ್ತಾ ಇದೆ ನಮ್ಮ ಒಂದು ಕಾಪಿ. ಸೊ ಇಲ್ಲಿ ನಾವು ಕಲರ್ ನಲ್ಲಿ ಇರೋದನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಾಡಿದ್ರು ಕೂಡ ಕ್ಲಿಯರ್ ಆಗಿ ಬರಬೇಕಿತ್ತು, ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಸೊ ಈ ಒಂದು ಪ್ರಾಬ್ಲಮ್ ಗಾಗಿ ನಾವು ಫಿಕ್ಸ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಮ್ಮ ಒಂದು ಮಷಿನ್ ಅನ್ನ ನಾವು ಮೊದಲು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಾಣ್ತಾ ಇರುವಂತ ಒಂದು ಕವರ್ ಇದೆ ಅಲ್ವಾ, ಈ ಒಂದು ಕವರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಮ್ಮ ಒಂದು ಟೋನರ್ ಬಾಕ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಬಟನ್ ಇದೆ, ಈ ಒಂದು ಬಟನ್ ಅನ್ನ ಹೊರಗಡೆ ಜಗ್ಬೇಕಾಗತ್ತೆ ನೀವು. ಸೊ ಈ ತರ ಹೊರಗೆ ಬರುತ್ತೆ. ಅದು ಬಂದ ನಂತರ ನಿಮ್ಮ ಒಂದು ಸೈಡ್ ಕವರ್ ಅನ್ನ ಕೂಡ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಇದಾದ ನಂತರ ಇಲ್ಲಿ ಒಂದು ಕವರ್ ಇದೆ, ಈ ಒಂದು ಕವರ್ ಅನ್ನ ನೀವು ಓಪನ್ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದು ಬಟನ್ ಇದೆ. ಸೊ ಈ ಬಟನ್ ಮುಖಾಂತರ ಅದು ಲಾಕ್ ಆಗಿರುತ್ತೆ. ಆ ಲಾಕ್ ಅನ್ನ ಓಪನ್ ಮಾಡಿಬಿಟ್ಟು ನೀವು ಇದನ್ನ ಹೊರಗೆ ತೆಗಿಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ವೈರ್ ಇದೆ, ಸ್ವಲ್ಪ ಕೇರ್ಫುಲ್ಲಿ ಆಗಿ ಓಪನ್ ಮಾಡ್ಕೊಳ್ಳಿ. ಸೊ ಈ ತರ ಈ ಕವರ್ ಹೊರಗೆ ಬರುತ್ತೆ. ಇಲ್ಲಿ ನೋಡಿ, ಕೇಬಲ್ ಇದೆ. ಆ ಕೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ಹೊರಗಡೆ ಎಳೆದು ತೆಗಿಬೇಕು, ಇಲ್ಲದಿದ್ರೆ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ಕೇರ್ಫುಲಿ ಆಗಿ ನೀವು ಹೊರಗಡೆ ತೆಗಿಬೇಕಾಗತ್ತೆ. ಸೊ ಈ ಒಂದು ಕವರ್ ಏನಿದೆ ಅಲ್ವಾ, ಈ ಕವರು ತೆಗಿಲಿಕ್ಕೆ ಬರೋದಿಲ್ಲ. ಸೊ ಇದನ್ನ ಮಾತ್ರ ನೀವು ತೆಗಿಬೇಕಾಗತ್ತೆ. ನೋಡಿ, ಎಷ್ಟು ನೀಟಾಗಿ ಇದನ್ನ ತೆಗಿಬೇಕಾಗತ್ತೆ ನೀವು. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದ್ರೂ ಕೂಡ ಆ ವೈರು ಪೂರ್ತಿ ಖರಾಬ್ ಆಗುತ್ತೆ, ಕೆಟ್ಟೋಗುತ್ತೆ. ಸೊ ಇಲ್ಲಿ ಕೆಲವೊಂದಿಷ್ಟು ಲಾಕ್ಗಳಿರ್ತವೆ, ಆ ಲಾಕ್ಗಳನ್ನ ನೀವು ಕರೆಕ್ಟ್ ಆಗಿ ಒತ್ತಿ ತೆಗಿಬೇಕಾಗತ್ತೆ. ಇಲ್ಲಿ ನೋಡಿ, ಒಂದು ಲಾಕ್ ಇತ್ತು, ಆ ಲಾಕ್ ಅನ್ನ ನೀವು ಕರೆಕ್ಟ್ ಆಗಿ ತೆಗೆದ್ರೆ ಇದು ಹೊರಗಡೆ ಬರುತ್ತೆ. ಇದು ಡೆವಲಪರ್ ಯೂನಿಟ್ ಅದು. ಸೊ ಅದನ್ನ ನಾವು ಇವಾಗ ಕ್ಲಿಯರ್ ಮಾಡಿ ಹಾಕಿದ್ರೆ ನಮ್ಮ ಒಂದು ಫೋಟೋ ಕಾಪಿ ಕ್ಲಿಯರ್ ಆಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಇದನ್ನ ಸ್ಲೋ ಆಗಿ ಹೊರಗಡೆ ಜಗ್ಬೇಕಾಗತ್ತೆ. ನೋಡಿ, ಈ ತರ ಇರುತ್ತೆ ಇದೊಂದು ಯೂನಿಟ್. ಇದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ. ಇಲ್ಲಿ ನೋಡಿ, ನಮ್ಮ ಒಂದು ಈ ಕಿಟ್ಟು ಈ ತರ ಇರುತ್ತೆ. ಇಲ್ಲಿ ಎಲ್ಲ ನೋಡಿ ಕಲರ್ ಯಾವ ತರ ಮೂಡಿದೆ. ಇಲ್ಲಿ ನೋಡಿ, ಕಲರ್ ಎಲ್ಲ ಈ ಒಂದು ಮ್ಯಾಗ್ನೆಟ್ ಮೇಲೆ ಮೆತ್ಕೊಂಡ್ ಬಿಟ್ಟಿದೆ, ಅಂಟ್ಕೊಂಡ್ ಬಿಟ್ಟಿದೆ. ಸೊ ಇಲ್ಲಿ ನಾವು ಸ್ವಲ್ಪ ಮುಟ್ಟಿದ್ರು ಕೂಡ ನೋಡಿ ಇಲ್ಲಿ ಯಾವ ತರ ಕಾಣ್ತಾ ಇದೆ. ಸೊ ಇದನ್ನ ನಾವು ಕ್ಲೀನ್ ಮಾಡ್ಬೇಕು. ಇದಕ್ಕೂ ಮೊದಲು ಇಲ್ಲಿ ಸ್ಕ್ರೂ ಇದೆ, ಇಲ್ಲೊಂದಿದೆ. ಎರಡು ಸ್ಕ್ರೂ ಅನ್ನ ಬಿಚ್ಕೊಳ್ತಾ ಇದ್ದೇನೆ ಇವಾಗ. ಸೊ ಇವಾಗ ನಾನು ಆ ಕ್ಲಿಪ್ ಅನ್ನ ತೆಗಿಬೇಕು. ಇವಾಗ ನೋಡಿ, ಆ ಕ್ಲಿಪ್ ಹೊರಗಡೆ ರಿಮೂವ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇಷ್ಟು ಇಂಕು ಇದರಲ್ಲಿ ಜಾಮ್ ಆಗಿದೆ. ಸೊ ಈ ಒಂದು ಇಂಕ್ ಅನ್ನ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಬಟ್ಟೆಯಿಂದಾದ್ರೂ ಅಥವಾ ಬ್ರಷಿನಿಂದಾದ್ರೂ ಈ ತರ ನೀಟಾಗಿ ನಿಮ್ಮ ಒಂದು ಬ್ಲೇಡ್ ಅಲ್ಲಿ ಇರುವಂತ ಇಂಕ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ತರ ಇರುವಂತ ಒಂದು ಯೂನಿಟ್ ಇದು. ಇಲ್ಲಿ ನೋಡಿ, ಒಳಗಡೆ ಎಲ್ಲ ಯಾವ ತರ ಜಾಮ್ ಆಗಿದೆ. ಈ ಒಂದು ವೇಸ್ಟ್ ಟೋನರ್ ಅನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇವಾಗ ಇಷ್ಟು ಕ್ಲೀನ್ ಆಗಿದೆ. ಸೊ
ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ಇಲ್ಲಿ ನೋಡಿ 3-4 ಲಾಕ್ಗಳಿದಾವೆ ಇಲ್ಲಿ. ಸೊ ಈ ಒಂದು 4 ಲಾಕ್ಗಳನ್ನ ಸ್ವಲ್ಪ ಓಪನ್ ಮಾಡ್ಕೊಂಡು ಇದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಬಹಳ ಪುಷ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಲಾಕ್ ಮತ್ತೆ ಖರಾಬ್ ಆದ್ರೆ ಮತ್ತೆ ಅದಕ್ಕೂ ಕೂಡ ಪ್ರಾಬ್ಲಮ್ ಆಗತ್ತೆ. ನೋಡಿ ಇಷ್ಟೇ ನೀಟಾಗಿ ಇದನ್ನ ಓಪನ್ ಮಾಡ್ಕೊಂಡು ಇದನ್ನ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟೆಲ್ಲ ಜಾಮ್ ಆಗಿದೆ. ಸೊ ಇದನ್ನೆಲ್ಲವನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಕ್ಲೀನ್ ಅಂತೂ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಂಡ ನಂತರ ಈ ಒಂದು ಕವರ್ ಅನ್ನ ನಾನು ಮತ್ತೆ ಹಾಕ್ತಾ ಇದ್ದೇನೆ. ಸೊ ಇಲ್ಲಿ ಬಟನ್ಸ್ ಗಳನ್ನ ಕರೆಕ್ಟ್ ಆಗಿ ಕುಳಿತುಕೊಳ್ಬೇಕಾಗ ಇಲ್ಲಿ ನಾಚ್ ಗಳಿದಾವೆ. ಈ ನಾಚ್ ಗಳು ಕರೆಕ್ಟ್ ಆಗಿ ಕುಳಿತುಕೊಳ್ಳೋ ತರ ಇದನ್ನ ಹಾಕಿ ನೋಡಿ. ಇವಾಗ ಕವರ್ ಹಾಕೊಂಡಿದ್ದೇವೆ. ಈ ಒಂದು ಬ್ಲೇಡ್ ಅನ್ನ ಕೂಡ ನಾನು ಇವಾಗ ಫಿಕ್ಸ್ ಮಾಡ್ತಾ ಇದ್ದೇನೆ. ಬ್ಲೇಡ್ ಅನ್ನ ಕೂಡ ಫಿಕ್ಸ್ ಮಾಡಿದ್ದೇನೆ. ನಂತರ ಸ್ಕ್ರೂ ಅನ್ನ ಕರೆಕ್ಟ್ ಆಗಿ ಹಾಕಿ ನೋಡಿ. ನಾನು ಇವಾಗ ಈ ಒಂದು ಕಿಟ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೇನೆ. ಇವಾಗ ಮತ್ತೆ ಈ ಒಂದು ಕ್ಲಿಪ್ ಕರೆಕ್ಟ್ ಆಗಿ ಲಾಕ್ ಆಗಬೇಕು. ಇಲ್ಲಿ ನೋಡಿ ಆ ಒಂದು ಕ್ಲಿಪ್ ಕರೆಕ್ಟ್ ಆಗಿ ಲಾಕ್ ಆಗಿದೆ. ಸೊ ಇದರ ನಂತರ ನಾವು ನಮ್ಮ ಒಂದು ಕನೆಕ್ಷನ್ ಅನ್ನ ಕರೆಕ್ಟ್ ಆಗಿ ಕೊಡೋಣ. ಇವಾಗ ಸೊ ನೋಡಿ ಲಾಕ್ ಕೂಡ ಕರೆಕ್ಟ್ ಆಗಿದೆ. ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಲಾಕ್ ಕರೆಕ್ಟ್ ಆಗಿದೆ, ಕ್ಲಿಪ್ ಕರೆಕ್ಟ್ ಆಗಿ ಕುಳಿತುಕೊಂಡಿದೆ. ಸೊ ನಾವು ಇವಾಗ ಇನ್ನೂ ಒಂದು ಕೆಲಸ ಏನು ಅಂತಂದ್ರೆ ಈ ಒಂದು ಕ್ಲಿಪ್ ಅನ್ನ ನಾವು ಫಿಟ್ ಮಾಡೋಣ. ಸೊ ನೋಡಿ ಕ್ಲಿಪ್ ಕೂಡ ಕರೆಕ್ಟ್ ಆಗಿ ಕುಳಿತುಕೊಂಡಿದೆ. ಸೊ ನಮ್ಮ ಒಂದು ಈ ಲಾಕ್ ಕೂಡ ನಾವು ಕರೆಕ್ಟ್ ಆಗಿ ಒಳಗಡೆ ಫಿಟ್ ಮಾಡೋಣ. ನಂತರ ಈ ಒಂದು ವೇಸ್ಟ್ ಟೋನರ್ ಬಾಕ್ಸ್ ಕೂಡ ನಾವು ಇಲ್ಲಿ ಫಿಟ್ ಮಾಡ್ಕೊಳ್ಳೋಣ. ಫಿಟ್ ಮಾಡೋಕ್ಕಿಂತ ಮೊದಲು ಇದನ್ನ ಎಂಪ್ಟಿ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಟೋನರ್ ಬಾಕ್ಸ್ ಹಾಕೊಂಡಿದ್ದೇವೆ. ಸೈಡ್ ಕವರ್ಸ್ ಗಳನ್ನೆಲ್ಲಾನು ಕ್ಲೋಸ್ ಮಾಡ್ಕೊಳ್ಳಿ. ಫ್ರಂಟ್ ಕವರ್ ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಮಷೀನ್ ಅನ್ನ ಒಂದ್ಸತಿ ಶುರು ಮಾಡ್ಬೇಕಾಗತ್ತೆ. ಶುರು ಮಾಡಿ ನೀವು ಮಾಡಿರುವಂತ ಕೆಲಸ ಕರೆಕ್ಟ್ ಆಗಿ ಆಗಿದೆಯೋ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕಾಗತ್ತೆ. ನಾವು ಇವಾಗ ಈ ಒಂದು ಕಿಟ್ ಅನ್ನ ಕ್ಲೀನ್ ಮಾಡಿಬಿಟ್ಟು ಇನ್ಸರ್ಟ್ ಮಾಡಿ ನಮ್ಮ ಒಂದು ಮಷೀನ್ ಅನ್ನ ಶುರು ಮಾಡಿದ್ದೇವೆ. ಇವಾಗ ಜೆರಾಕ್ಸ್ ಮಾಡಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ಮೊದ್ಲು ಯಾವ ತರ ಬರ್ತಾ ಇತ್ತು, ಇವಾಗ ಯಾವ ತರ ಬರುತ್ತೆ ಅಂತ ಹೇಳಿ. ಇಲ್ಲಿ ನೋಡಿ ಜೆರಾಕ್ಸ್ ಇವಾಗ ಬಂತು. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಮೊದ್ಲು ತೆಗೆದಿರುವಂತ ಜೆರಾಕ್ಸ್ ಇದು ಇವಾಗ ತೆಗೆದಿರುವಂತ ಜೆರಾಕ್ಸ್. ಸೊ ಎರಡರಲ್ಲೂ ಕೂಡ ನೋಡಿ ಕಲರ್ ಎಷ್ಟು ಡಿಫರೆನ್ಸ್ ಬರ್ತಾ ಇದೆ. ಸೊ ಬ್ಲ್ಯಾಕ್ ಬಹಳ ಹೈಲೈಟ್ ಆಗಿ ಕಾಣ್ತಾ ಇದೆ ರೈಟ್ ಸೈಡ್ ಅಲ್ಲಿ ಇರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ನಾವು ಮೊದಲು ತೆಗೆದಿರುವಂತದ್ದು. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಮೊದಲು ನೀವು ಜೆರಾಕ್ಸ್ ತೆಗಿಲಿಕ್ಕೆ ಹೋದಾಗ ಒಂದ್ ವೇಳೆ ಏನಾದ್ರೂ ಬ್ಲಾಂಕ್ ಬರ್ತಾ ಇದ್ರೆ ಜೆರಾಕ್ಸ್ ಒಂದು 15ರಿಂದ 20 ಪ್ರಿಂಟ್ ಆದ್ರೂ ಅಥವಾ ಜೆರಾಕ್ಸ್ ಆದ್ರೂ ತೆಗೀರಿ. ನಂತರ ನಿಮ್ಗೆ ಈ ತರ ಒಂದು ಔಟ್ಪುಟ್ ಬರುತ್ತೆ. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ಉಪಯೋಗ ಆದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ.